ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಏನ್ ಸರ್ ನೀವು ಬರೀ ಬೆಂಗಳೂರಲ್ಲಿರೋ ಕಾಲೇಜೇ ಹೇಳ್ತೀರಾ, ಬೆಂಗಳೂರಿಂದ ಆಚೆನೂ ಕಾಲೇಜಸ್ ಇದೆ ಅಂತ ನೀವು ಅನ್ಕೋತಾ ಇದ್ರೆ, ಇವತ್ತು ನಾನು ಕರ್ನಾಟಕದಲ್ಲಿ ಟಾಪ್ ಕಾಲೇಜಲ್ಲಿ ಒಂದಾಗಿರುವಂತಹ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತೀನಿ. ಇದು ಇರೋದು ಧಾರವಾಡಲ್ಲಿ. ಈ ಕಾಲೇಜಿನ KCET ಕೋಡ್ E034 ಆಗಿ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಗೆ ಈ ಕೋಡನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಇವತ್ತು ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ, ಈ ಕಾಲೇಜಿನಲ್ಲಿ ಹೋದ ವರ್ಷ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಕ್ಕೆ ಪ್ಲೇಸ್ ಆಗಿತ್ತು, ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಕ್ಕೆ ಪ್ಲೇಸ್ ಆಗಿತ್ತು, ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಎಷ್ಟು ಬ್ರ್ಯಾಂಚಸ್ ಇದೆ, ಆಯಿತಾ. ಮತ್ತು ಈ ಬ್ರ್ಯಾಂಚ್ಗಳಲ್ಲಿ ರ್ಯಾಂಕ್ ಬ್ಯಾಂಡ್, ಲೋಯರ್ ಕಟ್ ಆಫ್ ರ್ಯಾಂಕ್ ಏನು, ಅಪ್ಪರ್ ಕಟ್ ಆಫ್ ರ್ಯಾಂಕ್ ಏನು, ಆ್ಯಂಡ್ ಕ್ಯಾಟಗರಿ ವೈಸ್ ಕಟ್ ಆಫ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಮ ಈ ರ್ಯಾಂಕ್ ಬ್ಯಾಂಡಲ್ಲಿ ಫಾಲೋ ಆಗ್ತಾ ಇದ್ರೆ ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಟು ಸೆಲೆಕ್ಟ್, ಆಯಿತಾ. ಸೊ ಕಾಲೇಜಿನ ಕ್ಯಾಂಪಸ್ ನೋಡೋದಾದರೆ ಇದು ಧಾರವಾಡಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ಧಾರವಾಡಲ್ಲೇನು, ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರು ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾಲೇಜಲ್ಲೇ ಒಂದು ಬರುತ್ತೆ, ಆಯಿತಾ. ಸೊ ನಿಮ್ಮಲ್ಲಿ ಯಾರಿಗೆ ಕೌನ್ಸಿಲಿಂಗ್ಗೆ ಹೆಲ್ಪ್ ಬೇಕು, ಇದರ್ KCET ಅಥವಾ ಕಾಮೆಟ್ಗೆ, ಈ ಎರಡರಲ್ಲೂ ಯಾವುದಕ್ಕೆ ಕೌನ್ಸಿಲಿಂಗ್ ಫುಲ್ ಅಟೆಂಡ್ ಮಾಡಿದ್ರೆ ನಂಗೆ ಬೆಸ್ಟ್ ಕಾಲೇಜ್ ಆಗುತ್ತೆ, ಆ ಕನ್ಫ್ಯೂಷನಿಂದ ಹಿಡಿದು ನಿಮ್ಮ ಕಾಲೇಜ್ ಅಡ್ಮಿಷನ್ಸ್ವರೆಗೂ ಒನ್ ಗೈಡೆನ್ಸ್ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಹೇಗೆ ಜಾಯ್ನ್ ಆಗಬೇಕು ಅಂದರೆ, ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದರ ಲಿಂಕನ್ನು ನಾನು ಪಿನ್ಡ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ದ್ರೋಣ 2026 ಬ್ಯಾಚ್ಗೆ ಪೇಮೆಂಟ್ ಮಾಡಿದ್ರೆ ನಮಗೆ ರಿಸೀವ್ ಆಗುತ್ತೆ. ಸೊ ನಾವು ಅಲ್ಲಿಂದ ನಿಮಗೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ನೀವು ಅದನ್ನು ಫಾಲೋ ಮಾಡ್ತಾ ಹೋದರೆ ಸಾಕು, ಆಯಿತಾ. ಇದಕ್ಕೆ ಪೇಮೆಂಟ್ ಎಷ್ಟಿರುತ್ತೆ, ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್. ಫೋನ್ ನಂಬರ್ ಇದು ನಂದೇ ಫೋನ್ ನಂಬರು, ನೀವು ಬೇಕಾದ್ರೆ ನನ್ನ ಜೊತೆ ಮಾತಾಡ್ಕೊಂಡು ಬೇಕಾದರೂ ನಿಮಗೆ ಧೈರ್ಯ ಬಂದ ಮೇಲೆ ಜಾಯ್ನ್ ಆಗಿ ತೊಂದರೆ ಇಲ್ಲ, ಆಯಿತಾ. ಸೊ ಇದು ಅಟಾನಮಸ್ ಸ್ಟೇಟಸ್ ಇರುವಂತಹ ಕಾಲೇಜ್. ಈ ಕಾಲೇಜಿನಲ್ಲಿ ಹಾಗಾದರೆ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ CET ಇಂದ ಅಂತ ಕೇಳಿದ್ರೆ 264 ಸೀಟ್ಸ್ ಥ್ರೂ KCET ಆಗುತ್ತೆ. ಸೊ ಒಟ್ಟು ಅಂದಾಜು 600 ಸೀಟ್ಸ್ ಹತ್ತತ್ರ ಇದೆ, ಉಳಿದಿರೋದೆಲ್ಲ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮೆಟ್ಗೆ ಬರುತ್ತೆ. ಸೊ ಎಷ್ಟು ಬ್ರಾಂಚಸ್ ಇದೆ ಅಂತ ಕೇಳಿದ್ರೆ 8 ಬ್ರಾಂಚಸ್ ಇದೆ. ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ಸ್ನ ನೋಡೋದಾದರೆ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ ಫಾರ್ ಅರೌಂಡ್ 44 lakhs, ಆಯಿತಾ. ಸೊ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜು 4 ರಿಂದ 7 ಲಕ್ಷ. ಯಾವುದೇ ಒಂದು ಕಾಲೇಜನ್ನು ಅದರ ಆವ್ರೇಜ್ ಮತ್ತು ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜಿಂದ ಅಳಿಬೇಡಿ, ಆಯಿತಾ. ಸೊ ಯಾಕೆ ಅಂದರೆ ದಟ್ ಡಿಪೆಂಡ್ಸ್ ಆನ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್. ಅದು ವರ್ಷದಿಂದ ವರ್ಷಕ್ಕೆ ಇನ್ನು 4 ವರ್ಷ ಡೌನ್ ದ ಲೈನಲ್ಲಿ ಇದೇ ಥರನೇ IT ಫೀಲ್ಡ್ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದೇ ಪ್ಯಾಕೇಜ್ ಆಫರ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ. ಸೊ ಅದಕ್ಕೆ ನಾವು ಟೈಮೇ ಡಿಸೈಡ್ ಮಾಡುತ್ತೆ ಎಲ್ಲದನ್ನು. ಸೊ ಈಗ ಬ್ರಾಂಚಸ್ಸು, ಅದಕ್ಕೆ ಎಷ್ಟು ಸೀಟ್ ಇದೆ, ಅದ್ರ ಕಟ್ ಆಫ್ಗಳೇನು. ಸೊ AIMLಗೆ 24 ಸೀಟ್ಸ್ ಅವೈಲೇಬಲ್ ಇದೆ. ಅದರ ಲೋಯರ್ ಕಟ್ ಆಫ್ ರ್ಯಾಂಕ್ ನೋಡೋದಾದರೆ 14,657 ಇಂದ ಹಿಡಿದು 57,361ವರೆಗೂ ಇದೆ. ನೋಡಿ, ಲೋಯರ್ ಕಟ್ ಆಫ್ ಎಲ್ಲ 15,000 ಒಳಗೆ ಬರ್ತಾ ಇದೆ, ಅಷ್ಟು ಒಳ್ಳೆ ಕಾಲೇಜ್ ಇದು. ಕೆಮಿಕಲ್ ಇಂಜಿನಿಯರಿಂಗ್ ನೋಡೋದಾದರೆ 12 ಸೀಟ್ಸ್ ಅವೈಲೇಬಲ್ ಇದೆ. 40,487 ಇಂದ ಹಿಡಿದು 1,25,020ವರೆಗೂ ಇದೆ. ಸಿವಿಲ್ ಇಂಜಿನಿಯರಿಂಗ್ ನೋಡಿದ್ರೆ 36 ಸೀಟ್ಸ್ ಅವೈಲೇಬಲ್ ಇದೆ. 72,356 ಇಂದ ಹಿಡಿದು 2,27,658ವರೆಗೂ ಇದೆ. ಕೋರ್ CS ನೋಡೋದಾದರೆ 48 ಸೀಟ್ಸ್ ಅವೈಲೇಬಲ್ ಇದೆ. ಅದರಲ್ಲಿ ಕಟ್ ಆಫ್ ನೋಡಿ 13,118 ಇಂದ 68,673. ಸೊ 13,000 ಒಳಗೆ ಕಟ್ ಆಫ್ ಇರಬೇಕು. ಸೊ EEE ನೋಡೋದಾದರೆ 24 ಸೀಟ್ಸ್ ಅವೈಲೇಬಲ್ ಇದೆ. ಅದರಲ್ಲಿ ಲೋಯರ್ ಕಟ್ ಆಫ್ ನೋಡಿ 26,468 ಇಂದ ಹಿಡಿದು 1,02,658ವರೆಗೂ ಕಟ್ ಆಫ್ ಇದೆ. ಸೊ EC ನೋಡೋದಾದರೆ 48 ಸೀಟ್ಸ್ ಅವೈಲೇಬಲ್ ಇದೆ. ಕಟ್ ಆಫ್ ನೋಡಿ 16,402 ಇಂದ 1,09,668ವರೆಗೂ ಇದೆ. ಸೊ ಇನ್ಫಾರ್ಮೇಷನ್ ಸೈನ್ಸ್ 24 ಸೀಟ್ಸ್ ಅವೈಲೇಬಲ್ ಇದೆ. ಕಟ್ ಆಫ್ ನೋಡಿ 15,237 ಇಂದ ಹಿಡಿದು 1,01,848ವರೆಗೂ ಡ್ರ್ಯಾಗ್ ಆಗಿದೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 48 ಸೀಟ್ಸ್ ಅವೈಲೇಬಲ್ ಇದೆ. 69,873 ಇಂದ ಹಿಡಿದು 1,95,915ವರೆಗೂ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಬ್ರಾಂಚಸ್, ಆಯಿತಾ. ನಿಮ್ಮಲ್ಲಿ ಮತ್ತೆ ಯಾರ್ಯಾರಿಗೆ ಬರೀ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ,
ಸೊ ನಮ್ಮ ಪ್ಲೇ ಲಿಸ್ಟ್ನ ಒಂದ್ಸತಿ ಚೆಕ್ ಮಾಡಿ. ಈ ವರ್ಷದ 2026ಗೆ ನೀವು ನೋಡಬೇಕಾಗಿರೋ ಎಲ್ಲ ಕಟ್ ಆಫ್ದು ಎಲ್ಲ ಕಾಲೇಜಸ್ಸು ಆಲ್ಮೋಸ್ಟ್ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ನಂಬರ್ ಆಫ್ ಟಾಪ್ ಕಾಲೇಜಸ್ ಇದೆ, ಅದರ ಕಟ್ ಆಫ್ ಏನು ಎಲ್ಲ ಡಿಸ್ಕಸ್ ಮಾಡ್ತೀನಿ. ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಆಯಿತಾ. ನೀವು ಕೆಲವರು ಕಮೆಂಟ್ ಸೆಕ್ಷನ್ ಹಾಕ್ತಾ ಇದ್ದೀರಾ ಈ ಕಾಲೇಜ್ ಮಾಡಿ ಅಂತ, ಅದ್ರದ್ದು ಆಲ್ರೆಡಿ ರಿವ್ಯೂ ಮಾಡಿಬಿಟ್ಟಿರ್ತೀನಿ ನಾನು. ಹಾಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟನ್ನು ಆಯಿತಾ. ಇಂಡಿವಿಜುವಲ್ ಕಟ್ ಆಫ್ಸ್ನ ನೋಡ್ತಾ ಹೋಗೋಣ ಈಗ. ಸೊ ಮೊದಲಿಗೆ AIML. ಸೊ ಜನರಲ್ ಮೆರಿಟ್ಗೆ ನೋಡಿ 14,657, 3B ಜನರಲ್ಗೆ 14,918, 3A ಜನರಲ್ಗೆ 15,408, 3B ವಿತ್ ಕನ್ನಡ ಮೀಡಿಯಂ ಇದ್ರೆ 16,147, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 16,251, 3B ವಿತ್ ರೂರಲ್ ಕೋಟಾ ಇದ್ರೆ 17,044, 2A ಜನರಲ್ ಇದ್ರೆ 17,381, 2B ಜನರಲ್ ಇದ್ರೆ 19,660, ಕ್ಯಾಟಗರಿ 1 ಇದ್ರೆ 22,346, ST ಜನರಲ್ ಇದ್ರೆ 47,194, SC ಜನರಲ್ ಇದ್ರೆ 55,881, SC ವಿತ್ ರೂರಲ್ ಕೋಟಾ ಇದ್ರೆ 57,361. ಸೊ ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗು. ಕೆಮಿಕಲ್ ಇಂಜಿನಿಯರಿಂಗ್ಗೆ ಹೋದ ವರ್ಷ ನಾವು ಒಂದು ಸೀಟ್ ಕೊಡ್ಸಿದ್ವಿ ಈ ಕಾಲೇಜಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್. ಸೊ ಜನರಲ್ ಮೆರಿಟ್ಗೆ 40,487, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 45,963, 2A ಜನರಲ್ಗೆ 60,067, SC ಜನರಲ್ಗೆ 1,15,734, ST ಜನರಲ್ಗೆ 1,23,241, 3A ವಿತ್ ರೂರಲ್ ಕೋಟಾ ಇದ್ರೆ 1,25,020ವರೆಗೂ ಹೋಗಿದೆ. ಸಿವಿಲ್ ಇಂಜಿನಿಯರಿಂಗು. ಸೊ ವಿಡಿಯೋ ಲೆಂತ್ ಆಗುತ್ತಲ್ಲ, ಸಿವಿಲ್ ಇಂಜಿನಿಯರಿಂಗ್ ಜಾಸ್ತಿ ಏನು ರಿಕ್ವೈರ್ಮೆಂಟ್ ನನಗೆ ಕೇಳಿಲ್ಲ, ಹಾಗಾಗಿ ನಾನು ಪಾಸ್ ಮಾಡಿ ವಿಡಿಯೋನ. ನಿಮ್ಮ ಕ್ಯಾಟಗರಿಗೆ ಇದು ಫಾಲೋ ಆಗ್ತಾ ಇದ್ರೆ ಸಿವಿಲ್ ಇಂಜಿನಿಯರಿಂಗ್ ನೋಡಬಹುದು ಈ ಕಾಲೇಜಲ್ಲಿ. ಸೊ ಕೋರ್ CS ಇದನ್ನ ಕ್ಲೀನಾಗಿ ಡಿಸ್ಕಸ್ ಮಾಡೋಣ. ಸೊ ಜನರಲ್ ಮೆರಿಟ್ಗೆ ನೋಡಿ 13,118, 3B ಜನರಲ್ಗೆ 13,754, 3A ಜನರಲ್ಗೆ 14,389, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 15,091. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಜಸ್ಟ್ 2,000 ಡಿಫ್ರೆನ್ಸ್ ಬರ್ತಾ ಇದೆ ಅಷ್ಟೇ. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 15,143, 2A ಜನರಲ್ಗೆ 15,858, 2A ವಿತ್ ರೂರಲ್ ಕೋಟಾ ಇದ್ರೆ 15,923, 2B ಜನರಲ್ ಇದ್ರೆ 16,731, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 17,231, ಕ್ಯಾಟಗರಿ 1 ಇದ್ರೆ 18,635, SC ಜನರಲ್ ಇದ್ರೆ 49,462, ST ಜನರಲ್ ಇದ್ರೆ 56,171, SC ವಿತ್ ರೂರಲ್ ಕೋಟಾ ಇದ್ರೆ 64,587, ST ವಿತ್ ರೂರಲ್ ಕೋಟಾ ಇದ್ರೆ 68,673. ಸೊ ನೆಕ್ಸ್ಟ್ ಟ್ರಿಪಲ್ ಇ ವಿಡಿಯೋನ ಪಾಸ್ ಮಾಡಿ ನೀವು ನಿಮ್ಮ ರ್ಯಾಂಕನ್ನು ಈ ರ್ಯಾಂಕಿನ ಮೇಲ್ಗಡೆ ಇರೋ ಕ್ಯಾಟಗರಿಗೆ ಮ್ಯಾಚ್ ಮಾಡಿ ನೋಡ್ಕೊಳ್ಳಿ ಆಯ್ತಾ. ಸೊ ಇಸಿನ ಕ್ಲೀನಾಗಿ ನೋಡೋಣ. ಸೊ ಜನರಲ್ ಮೆರಿಟ್ಗೆ 16,402, 3B ಜನರಲ್ಗೆ 17,378, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 18,003, ಸೊ 3A ಜನರಲ್ ಇದ್ರೆ 18,340, 2A ಜನರಲ್ ಇದ್ರೆ 19,513, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 21,226, 3B ವಿತ್ ರೂರಲ್ ಕೋಟಾ ಇದ್ರೆ 21,862, ಕ್ಯಾಟಗರಿ 1 ಇದ್ರೆ 22,650, 2A ವಿತ್ ರೂರಲ್ ಕೋಟಾ ಇದ್ರೆ 24,288, 2B ಜನರಲ್ ಇದ್ರೆ 26,590, ST ಜನರಲ್ ಇದ್ರೆ 67,210, SC ಜನರಲ್ ಇದ್ರೆ 74,113, SC ವಿತ್ ರೂರಲ್ ಕೋಟಾ ಇದ್ರೆ 80,574, ST ವಿತ್ ರೂರಲ್ ಕೋಟಾ ಇದ್ರೆ 89,997, SC ವಿತ್ ಕನ್ನಡ ಮೀಡಿಯಂ ಇದ್ರೆ 1,09,448. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್. ಸೊ ಜನರಲ್ ಮೆರಿಟ್ಗೆ 15,237, 3B ಜನರಲ್ ಇದ್ರೆ 15,348, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 16,007, 2A ಜನರಲ್ ಇದ್ರೆ 16,841, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 18,014, 3A ಜನರಲ್ ಇದ್ರೆ 18,015. ಸೊ ಒಂದೇ ರ್ಯಾಂಕ್ ಜಂಪ್ ಆಗಿರೋದು. ಕ್ಯಾಟಗರಿ 1 ಇದ್ರೆ 19,230, 2A ವಿತ್ ರೂರಲ್ ಕೋಟಾ ಇದ್ರೆ 19,953, 2B ಜನರಲ್ ಇದ್ರೆ 26,314,
SC ಜನರಲ್ ಇದ್ರೆ 63,302, ST ಜನರಲ್ ಇದ್ರೆ 70,702, SC ವಿತ್ ರೂರಲ್ ಕೋಟಾ ಇದ್ರೆ 1,01,848. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್. ಸೊ ಮೆಕ್ಯಾನಿಕಲ್ ಯಾರ್ಯಾರು ಸೇರ್ಕೋಬೇಕು ಅಂದ್ಕೊಂಡಿದ್ದೀರಾ? ಸೊ ಕೋರಲ್ಲಿ ನೀವು ಇವಾಗ ಏನು ಗೊತ್ತಾ, ಕೆಲವರು ನನಗೆ ಇದು ರ್ಯಾಂಕ್ ಇಷ್ಟು ಬರುತ್ತೆ ಅಂತ ಹೇಳಿ ಮನಸ್ಸಲ್ಲಿ ಪ್ರಿಪೇರ್ ಆಗಿ ನಂದು ರ್ಯಾಂಕ್ ಚೆನ್ನಾಗಿಲ್ಲ ಅಂದರೆ ಮೆಕ್ಯಾನಿಕಲ್ ತೊಗೋತೀನಿ, ಸೊ ಮೆಕ್ಯಾನಿಕಲ್ ತೊಗೊಂಡು ಆಮೇಲೆ ನಾನು ಬ್ರ್ಯಾಂಚ್ ಚೇಂಜ್ ಮಾಡ್ತೀನಿ ಅಂತ ಎಲ್ಲಾದರೂ ನಿಮ್ಮ ಮನೋಭಾವ ಇದ್ದರೆ ಖಂಡಿತ ತೊಗೋಬೇಡಿ. ಸೊ ಯಾವುದೇ ಬ್ರ್ಯಾಂಚ್ ಆಗಿರಲಿ, ಚೇಂಜ್ ಆಫ್ ಬ್ರ್ಯಾಂಚ್ ಸಿಗೋದು ಅಶ್ಯೂರ್ಡ್ ಅಲ್ಲ ಯಾವ ಕಾಲೇಜಲ್ಲೂ, ಅದರಲ್ಲೂ ಟಾಪ್ ಕಾಲೇಜಸಲ್ಲಂತೂ ಗ್ಯಾರಂಟಿ ಇರೋದೇ ಇಲ್ಲ. ಸೊ ಆ ಥರ ಮನಸ್ಥಿತಿ ಇಟ್ಕೊಂಡು ಯಾವುದೋ ಒಂದು ಟಾಪ್ ಕಾಲೇಜಲ್ಲಿ ನನಗೆ ಯಾವುದೋ ಒಂದು ಬ್ರಾಂಚ್ ಸಿಗುತ್ತೆ ಅಂತ ಸೇರ್ಕೋಬೇಡಿ. ಸೊ ನಿಮಗೆ ಕೋರಲ್ಲಿ ನಾನು ಈ ಬ್ರಾಂಚ್ಗೆ ಹೋಗ್ತೀನಿ, ನನ್ನ ಜೀವನ ಇಡೀ ಇದೇ ಬ್ರಾಂಚಲ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇದರಲ್ಲೇ ನಾನು ದೊಡ್ಡ ಪೊಸಿಷನಲ್ಲಿ ಹೋಗ್ತೀನಿ ಅಂತ ಅನಿಸಿದ್ರೆ ಮಾತ್ರ ಒಂದು ಬ್ರಾಂಚ್ಗೆ ಸೇರ್ಕೊಳ್ಳಿ ಮಕ್ಕಳೇ. ಆ್ಯಂಡ್ ಮೆಕ್ಯಾನಿಕಲ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಿಮಗೆ ತುಂಬ ಒಳ್ಳೆ ಕಾಲೇಜ್ ಆಗೇ ಆಗುತ್ತೆ. ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಹಾಕಬೇಕು. ನಿಮಗೆ ಬೆಟರ್ ಟು ಬೆಟರ್ ಕಾಲೇಜ್ 200% ಆಗುತ್ತೆ. ನಿಮ್ಗೆ ಯಾರಿಗಾರು ಗೈಡೆನ್ಸ್ ಬೇಕಾ? ಖಂಡಿತ ಈ 6,000 ರೂಪಾಯಿ ಏನು ಇಲ್ಲಿ ಕೊಡ್ತೀರಾ ಇದಕ್ಕೆ ತಕ್ಕಂತೆ ನಿಮಗೆ ಕಾಲೇಜ್ ಅಂತೂ ನಿಮಗೆ ಸಿಗುತ್ತೆ ಆಯಿತಾ. ಒಳ್ಳೆ ಕಾಲೇಜ್ ಮಾಡಿಸ್ಕೊಡ್ತೀವಿ. ಅದು ರ್ಯಾಂಕ್ ಮೆಕ್ಯಾನಿಕಲ್ಗಾದರೆ ಮೆಕ್ಯಾನಿಕಲ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಈ ಥರದ್ರಲ್ಲಂತೂ ತುಂಬ ಬೆಟರ್ ಟು ಬೆಟರ್ ಕಾಲೇಜ್ ಸಿಗ್ತಾ ಹೋಗುತ್ತೆ. ಈವನ್ ಫಾರ್ ದಟ್ ಮ್ಯಾಟರ್ ಟ್ರಿಪಲಿಗೂ ಅಷ್ಟೇ. ಹಾಗಾಗಿ ನಿಮಗೆ ಈ ಥರದ ಬ್ರಾಂಚಸ್ ಫೋಕಸ್ ಇದ್ರೂ ಅಷ್ಟೇ ಕೌನ್ಸಿಲಿಂಗ್ ತೊಗೊಂಡ್ರೆ ನಿಮಗೆ ಒಳ್ಳೆ ಬೆನಿಫಿಟ್ ಅಂತೂ ಇದೆ ಮಕ್ಕಳೇ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನೆಕ್ಸ್ಟ್ ಯಾವ ಕಾಲೇಜಿನ ರಿವ್ಯೂ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ವಿಡಿಯೋನ ನಾನು ತೊಗೊಂಬರ್ತೀನಿ. ಪ್ಲೇ ಲಿಸ್ಟನ್ನು ಒಂದ್ಸತಿ ಚೆಕ್ ಮಾಡಿ. ಸೊ ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.